ರಾಜ್ಯದ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿಯಾಗಿ ಕುಮಾರಸ್ವಾಮಿ ಅವರು ಮಾತನಾಡಿದ್ರು ಅಂತ ಕಾಂಗ್ರೆಸ್ನವರೆಲ್ಲ ಮೊನ್ನೆಯಿಂದನೂ ಕೂಡ ದೊಡ್ಡ ಮಟ್ಟದ ಮಾತುಗಳನ್ನ ಆಡ್ತಾ ಇದ್ರು. ಇನ್ನು ಬೆಂಗಳೂರು ಸುತ್ತಮುತ್ತ ಗೌಡರ ಕುಟುಂಬಕ್ಕೆ 1000 ಎಕರೆ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದು. ಹೌದು, ನಂದು 45ರಿಂದ 48 ಎಕರೆ ಇದೆ. ಆದರೆ ಅದು ಅವಾಗ ತೊಗೊಂಡಿದ್ದು ಸಿನಿಮಾದಲ್ಲಿ ಮಾಡಿದ್ದ ದುಡ್ಡಿನಿಂದ ನಾನು ಜಮೀನನ್ನು ಖರೀದಿ ಮಾಡಿದ್ದೀನಿ. ಮತ್ತು ನಾನು ಏನೇನು ಬೆಳಿತೀನಿ ಅಂತ ಕೂಡ ಹೇಳಿದ್ದಾರೆ ಅವರು. ರಾಜಕೀಯಕ್ಕೆ ಬರೋ ಮುಂಚೆ ನಾನು ಆಸ್ತಿ ತೊಗೊಂಡಿರ್ತಕ್ಕಂಥದ್ದು, ನನ್ನ ತೋಟದಲ್ಲಿ ಏನು ಮಾಡಿದ್ದೀನಿ ಅಂತಂದ್ಬಿಟ್ಟು ಬಂದು ನೋಡಿ. ನಾನೇನು ರೆಸಾರ್ಟ್ ಕಟ್ಕೊಂಡಿಲ್ಲ, ಕಲ್ಲಂಗಡಿ ಬೆಳಿತೀನಿ, ಬಾಳೆ ಬೆಳಿತೀನಿ, ಕೊಬ್ಬರಿ ಬೆಳೆದಿದ್ದೀನಿ ಅಂತೆಲ್ಲ ಡಿ ಕೆ ಶಿವಕುಮಾರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಹೇಗೆ ದುಡ್ಡು ಬಂತು, ಹೇಗೆ ಮಾಡಿದ್ರಿ ಅಂತೆಲ್ಲ ಪ್ರಶ್ನೆ ಮಾಡಿದ್ರಲ್ಲ ಡಿ ಕೆ ಶಿವಕುಮಾರ್. ಹಾಗಾಗಿ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ವಿರುದ್ಧ ಗೋ ಬ್ಯಾಕ್ ಇದೊಂದು ಚೆನ್ನಾಗಿ ಕಲ್ತ್ಬಿಟ್ಟವರಿಗೆ ಎಲ್ಲರೂ. ಏನು ಹಲವಾರು ಸಚಿವ ಸಂಪುಟದ ಸದಸ್ಯರುಗಳು, ಕಾಂಗ್ರೆಸ್ನ ನಾಯಕರುಗಳು, ಜೊತೆಗೆ ಕಾಂಗ್ರೆಸ್ನ ಮಹಿಳಾ ಘಟಕಗಳ ಪದಾಧಿಕಾರಿಗಳು ಮಂಡ್ಯದಲ್ಲಿ ಗೋಬ್ಯಾಕ್ ಕುಮಾರಸ್ವಾಮಿ ಅಂತೇಳಿ ಪ್ರತಿಭಟನೆ ರ್ಯಾಲಿನೂ ಮಾಡ್ಕೊಂಡಿದ್ದಾರೆ. ಆ ಪ್ರತಿಭಟನಾ ರ್ಯಾಲಿಗೆ ಪಾಪ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಯಾರೋ ಕೇಳಿದ್ದಾರೆ, ಏನಕ್ಕೆ ಪ್ರತಿಭಟನೆ ಮಾಡ್ತಿದ್ದೀರಿ ಅಂತ ಹೇಳಿ. ಏನಕ್ಕೆ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ, ಅದು ಏನೋ ನಮ್ಗೆ 250-300 ಕೊಟ್ಟರು, ಅದಕ್ಕೆ ಬಂದು ಇಲ್ಲಿ ಕೂತಿದ್ದೇವೆ ಅಂತೇಳಿ ಪಾಪ ಅಲ್ಲಿ ಹೋದಂಥವ್ರು ಹೇಳಿದ್ದಾರೆ. ಓಕೆ, ಮತ್ತೆ ಆ ವಿಚಾರ ಸ್ಪಷ್ಟೀಕರಣ ಅಂದರೆ ಒಂದು ಮಹಿಳೆಯರ ವಿಚಾರದಲ್ಲಿ ಮಾತ್ರ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ ಕುಮಾರಸ್ವಾಮಿ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಝೂಮ್ ಮೀಟಿಂಗ್ನಲ್ಲಿ ಇದನ್ನು ರಾಜ್ಯಾದ್ಯಂತ ಹೋರಾಟ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದು ಆ ಎಡವಟ್ಟು ಆಗಬಾರ್ದು ಅನ್ನೋ ಕಾರಣಕ್ಕೆ ಸ್ಪಷ್ಟೀಕರಣವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಶಿವಕುಮಾರ್ ಏನು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿದಾರಪ್ಪ. ಕಲ್ಲು ಬಂಡೆಯನ್ನು ಒಡೆದು ಕದ್ದು ವಿದೇಶಕ್ಕೆ ಸಾಗಿಸಿರೋದೆಲ್ಲ ಗೊತ್ತಿಲ್ವಾ ಅವ್ರಿಗೆ? ನಂದೇ ಆಪತ್ತು, ಹಾಗಾಗಿ ನನ್ನನ್ನೇ ಟಾರ್ಗೆಟ್ ಮಾಡಿ ಮಾತನಾಡ್ತಿದ್ದಾರೆ. ಒಂದು ಸರ್ತಿ ಪೇಪರು ಪೆನ್ನು ಕೊಡಿ ಅಂತ ಕೇಳಿ ಭಾವನಾತ್ಮಕವಾಗಿ ಮತಗಳು ಪಡ್ಕೊಂಡ್ರು. ಈಗಲೂ ಕೂಡ ಅದೇ ರೀತಿ ಪೇಪರು ಪೆನ್ನು ಕೊಡಬೇಕಾ ಅವ್ರಿಗೆ ಅಂತ. ನಿನ್ನೆ ಮೈಸೂರಿನಲ್ಲಿ ನಡೆದ ಒಕ್ಕಲಿಗರ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಟೋಟಲಿ ಟಾರ್ಗೆಟ್ ಮಾಡಿದ್ದೆ ಕುಮಾರಸ್ವಾಮಿ ಅವರನ್ನು. ಹಾಗೆ ನೋಡೋಕೆ ಹೋದರೆ ನಡೀತಾ ಇರೋದು ಲೋಕಸಭಾ ಚುನಾವಣೆ, ಮೋದಿ ಬಗ್ಗೆ ಮಾತನಾಡಬೇಕಾಗಿತ್ತು, BJP ಬಗ್ಗೆ ಮಾತನಾಡಬೇಕಾಗಿತ್ತು. ಅದನ್ನು ಬಿಟ್ಟು ಇವರು ಕೇವಲ ಕುಮಾರಸ್ವಾಮಿನೇ ಟಾರ್ಗೆಟ್ ಮಾಡಿದ್ರು. ಹಾಗಾಗಿ ಕುಮಾರಸ್ವಾಮಿ ಕೂಡ ಇವತ್ತು ಪ್ರೆಸ್ ಮೀಟ್ ಕರೆದು ಕೆಲವೊಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಏನು ಕಷ್ಟಪಟ್ಟು ಆಸ್ತಿ ಸಂಪಾದನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್, ಕಲ್ಲು ಬಂಡೆ ಕದ್ದು ವಿದೇಶಕ್ಕೆ ಸಾಗಿಸಿರೋದು ಡಿ ಕೆ ಶಿ ಕೆಲಸ, ಅದರಲ್ಲಿ ಅವರು ದುಡ್ಡು ಮಾಡಿರೋದು, ಡಿ ಕೆ ಶಿಗೆ ನಂದೇ ಆಪತ್ತು, ಅದಕ್ಕೆ ನನ್ನ ವಿರುದ್ಧ ಮಾತಾಡಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. 45 ಎಕರೆ ಲ್ಯಾಂಡ್ ಇದೆ, 45-48 ಎಕರೆ ಇದೆ. ನಾನು ಸಿನಿಮಾದಲ್ಲಿ ಹಂಚಿಕೆದಾರನಾಗಿ ಸಿನಿಮಾದಲ್ಲಿ ಏನು ಸಂಪಾದನೆ ಮಾಡ್ತಾ ಇದ್ದೆ, ಆ ಒಂದು ದಿನದಿಂದ ನಾನು ರಾಜಕಾರಣಕ್ಕೆ ಬಂದಿರಲಿಲ್ಲ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ 10 ವರ್ಷದ ಮುಂಚೆ ಆಸ್ತಿ ತೊಗೊಂಡಿರ್ತಕ್ಕಂಥದ್ದು. ರಾಜಕಾರಣಕ್ಕೆ ಬಂದ ಮೇಲೆ ನಾನೇನು ಆಸ್ತಿ ಮಾಡಿಲ್ಲ. ಎಸ್, ನನ್ನ ತೋಟದಲ್ಲಿ ಏನು ಬೆಳಿತೀನಿ ಅನ್ನೋದು ಬಂದು ನೋಡಪ್ಪ, ನಾನೇನು ರೆಸಾರ್ಟ್ ಮಾಡಿಲ್ಲ. ಬೆಳೆ ಏನು ಬೆಳೆದಿದ್ದೀನಿ, ಇವತ್ತು ತೆಂಗಿನ ಗಿಡ ಏನು ಇಟ್ಟಿದ್ದೀನಿ, ಸುಮಾರು 20 ಟನ್ ಕೊಬ್ಬರಿನ ರೇಟ್ 8,000 ರೂಪಾಯಿ ಇದ್ದು ಮಾರಾಟ ಮಾಡೋದು ಇಟ್ಟಿದ್ದೀನಿ, ಸ್ಟಾಕ್ ಇಟ್ಟಿದ್ದೀನಿ. ಮೊನ್ನೆ ಕಲ್ಲಂಗಡಿ ಹಣ್ಣನ್ನು ಸುಮಾರು 50 ಟನ್ ಬೆಳೆದಿದ್ದೀನಿ. 50 ಟನ್ ಕಲ್ಲಂಗಡಿ ಹಣ್ಣು ಬೆಳೆದಿದ್ದೇನೆ. ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದ ಬಾಳೆಹಣ್ಣು ಬೆಳೆದಿದ್ದೇನೆ. ಬಾಳೆ ವಿಡಿಯೋ ಮಾಡಿಟ್ಟಿದ್ದೀನಿ. ಎಲ್ಲ ನಾನು ಬೆಳೆದಿರ್ತಕ್ಕಂಥ ಬೆಳೆ ವಿಡಿಯೋ ಮಾಡಿಟ್ಟಿದ್ದೀನಪ್ಪ. ಆಲೂಗೆಡ್ಡೆ ಬೆಳೆದು ದೇವೇಗೌಡರು ಅವ್ರ ಜೀವನ MLA ಆಗಿದ್ದಾಗ, ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಚಡ್ಡಿ ಹಾಕೊಂಡು ಹೋಗಿ ಶನಿವಾರ ಭಾನುವಾರ ವಿಧಾನಸಭೆ ಕಲಾಪ ಮುಗಿದ ಮೇಲೆ ಹೊಲ ಉತ್ತಿರೋರು. ಕಷ್ಟಪಟ್ಟು ಬಂದಿದ್ದೇವೆ. ಯಾವ ಕಷ್ಟಪಟ್ಟವ್ರೆ? ಕಲ್ಲು ಬಂಡೆ ಕದ್ದು ವಿದೇಶಗಳಿಗೆ ಸಾಗಿಸಿರೋದೇ ಕಷ್ಟ ಅಲ್ವಾ? ಮಾತಾಡೋದ್ರೆ ಬೇಕಾದಷ್ಟು ಮಾತಾಡೋದು ನನಗೇನು. ಓಕೆ, ದುಡ್ಡನ್ನು ಯಾವ ರೀತಿ ನಾವು ಸಂಪಾದನೆ ಮಾಡ್ತಾ ಇದ್ದೀವಿ, ಡಿ ಕೆ ಶಿವಕುಮಾರ್ ಯಾವ ರೀತಿ ಸಂಪಾದನೆ ಮಾಡ್ತಾ ಇದ್ದಾರೆ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ನಾನು ಕೊಬ್ಬರಿ ಬೆಳೆದಿದ್ದೀನಿ, ಕಲ್ಲಂಗಡಿ ಬೆಳೆದಿದ್ದೀನಿ, ಬಾಳೆ ಬೆಳೆದಿದ್ದೀನಿ, ಅವ್ರೇನು ಮಾಡಿದ್ದಾರೆ, ಏನು ಬೆಳೆದು ದುಡ್ಡು ಮಾಡಿದ್ದಾರೆ ಹೇಳಿ ಅಂತ. ಆಮೇಲೆ ಬೆಂಗಳೂರು ಸುತ್ತಮುತ್ತ ನಂದೊಂದು 45-48 ಎಕರೆ ಬಿಟ್ಟರೆ ಇನ್ಯಾವ ಜಮೀನೂ ಇಲ್ಲ. ಅದು ನಾನು ಸಿನಿಮಾ ರಾಜಕೀಯಕ್ಕೆ ಬರೋಕ್ಕೂ ಮೊದಲು ಸಿನಿಮಾ ರಂಗದಲ್ಲಿ ದುಡಿದು ತೊಗೊಂಡಿರ್ತಕ್ಕಂಥದ್ದು ಅನ್ನೋ ಕ್ಲಾರಿಫಿಕೇಶನ್ ಈ ಹಿಂದೆನೂ ಕೊಟ್ಟಿದ್ದರು ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ. ಈಗಲೂ ಕೂಡ ಅದನ್ನೇ ಮಾತನಾಡಿದ್ದಾರೆ.
ಡಿ ಕೆ ಶಿವಕುಮಾರ್ ಅವ್ರು ಏನು ಮಾತನಾಡಿದ್ರು ಅದಕ್ಕೊಂದು ಕ್ಲಾರಿಟಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. 1,000 ಎಕರೆ ಬೆಂಗಳೂರು ಸುತ್ತಮುತ್ತ ಇದೆ ಇವ್ರ ಕುಟುಂಬದ್ದು ಅಂತ ಏನು ಹೇಳಿದ್ರು, ಕುಟುಂಬದ್ದು ಅಂತಂದರೆ ಯಾವ ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ. ಡಿ ಕೆ ಕುಮಾರಸ್ವಾಮಿನೇ ಟಾರ್ಗೆಟ್ ಕುಮಾರಸ್ವಾಮಿದೇ 1000 ಎಕರೆ ಇದೆ ಅಂತನಾ ಅಥವಾ ಅವ್ರ ಮಕ್ಕಳದ್ದು ಎಲ್ಲರದೂ ಸೇರಿದೆ ಅಂತನಾ, ಇವ್ರದ್ದು ಮಾತ್ರ ನಂದೊಂದು 48 ಎಕರೆ ಇದೆ ಅಂತ ಹೇಳ್ಕೊಂಡಿದ್ದಾರೆ.